ನಮಸ್ಕಾರ ಎಲ್ಲರಿಗೂ, ನಮ್ಮ ಮೀಡಿಯಾಗೆ ಸ್ವಾಗತ. ಇವತ್ತಿನ ನಮ್ಮ ರಿಪೋರ್ಟರ್ BMS ಕಾಲೇಜ್ ಆಫ್ ಲಾ ಅವ್ರ ಬಗ್ಗೆ ಒಂದು ಒಳ್ಳೆಯ ರಿಪೋರ್ಟ್ ತಂದಿದ್ದಾರೆ. ಬನ್ನಿ ಕೇಳ್ಕೊಂಬರೋಣ. BMS ಕಾನೂನು ಮಹಾವಿದ್ಯಾನಿಲಯ ಬೆಂಗಳೂರಿನಲ್ಲಿ ದಿನಾಂಕ 4/4/2025 ರಿಂದ 6/4/2025 ನಡೆದ 3 ದಿನಗಳ ಶ್ರೀ ಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ 10ನೇ ರಾಷ್ಟ್ರೀಯ ಅಣಕು ನ್ಯಾಯಾಲಯ ಸ್ಪರ್ಧೆಯ ಅಂಗವಾಗಿ 3ನೇ ದಿನವಾದ 6/4/2025 ಸಂಜೆ 4 ಗಂಟೆಯ ನಡೆದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಂಗಸ್ವಾಮಿ ನಟರಾಜ್, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಂತಹ ಸ್ಪರ್ಧೆಯನ್ನು ಆಯೋಜಿಸಿದ್ದಕ್ಕೆ ಕಾಲೇಜು ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಿದ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ನ್ಯಾಯಾಧೀಶರು ದಾವೆ ನಡೆಸುವುದರಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಸಲಹೆ ನೀಡಿದರು. ಶ್ರೀ ಸುದೀಶ್ ಪೈ, ಹಿರಿಯ ವಕೀಲರು, ಡಾಕ್ಟರೇಟ್ MK ರಾಮೇಶ್, ನಿವೃತ್ತಿ ಉಪಾಧ್ಯಾಪಕರು, SLSIU ಶ್ರೀ ಅಭಿರಾಮ್ ಶರ್ಮಾ ದತ್ತಿಗಳು, BMSET ಅಧ್ಯಕ್ಷರು, BMSCL ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಹಾಯಕ ಪ್ರಾಧ್ಯಾಪಕಿ ಮಿಸ್ ಸಹನಾ ಫ್ಲೋರೆನ್ಸೆ ಗಣ್ಯರನ್ನು ಸ್ವಾಗತಿಸಿದರು. ಪ್ರಾಂಶುಪಾಲರಾದ ಡಾಕ್ಟರೇಟ್ ಅನಿತಾ FN ಡಿಸೋಜ ಅವರು ಪ್ರಶಸ್ತಿಗಳನ್ನು ಘೋಷಿಸಿದರು. ಸೆಂಟ್ ಜೋಸೆಫ್ ಕಾನೂನು ಮಹಾವಿದ್ಯಾನಿಲಯ ರಮೇಶ್ ಶಫ್ PK, ಶಂಕರಲಿಂಗ ರೆಡ್ಡಿ KR, ಪೂಜಿತಾ ರೆಡ್ಡಿ BJ ವಿದ್ಯಾರ್ಥಿಗಳಾದ ಅಲಕಮೈ G, ಉಷಾ G, M ಆಶ್ರಿತಾ ಅವರು ದ್ವಿತೀಯ ಬಹುಮಾನ, ಅಲಯನ್ಸ್ ಕಾನೂನು ಮಹಾವಿದ್ಯಾನಿಲಯ Y ಶ್ರೀವಾಸ್ತವ, ಪ್ರಿಯಾ ಚಂದ್ರಶೇಖರ್, ಅನೌಸ್ಕ್ ಕುಮಾರ್ ಇವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು. ಸಹಾಯಕ ಉಪಾಧ್ಯಾಪಕಿ ಶ್ರೀಮತಿ ರಾನಿಯಲ್ ನಿಯಡ ವಂದನಾರ್ಪಣೆ ಸಲ್ಲಿಸಿದರು. ನಮಸ್ಕಾರ. ಇಂದು BMS ಕಾನೂನು ಮಹಾವಿದ್ಯಾಲಯದ ಪ್ರಯುಕ್ತ BM ಶ್ರೀನಿವಾಸಯ್ಯ ಮೆಮೋರಿಯಲ್ 10th ಮೂಟ್ ಕೋರ್ಟ್ ಕಾಂಪಿಟೇಷನ್ ಅನ್ನು ದಿನಾಂಕ 4ರಿಂದ 6 ಏಪ್ರಿಲ್ 2025 ಆಯೋಜಿಸಲಾಗಿದ್ದು, ಈ ಒಂದು ಸ್ಪರ್ಧೆಗೆ ದೇಶಾದ್ಯಂತ 24 ಕಾಲೇಜುಗಳು ಭಾಗವಹಿಸಿದ್ದು, ನಾವು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಕಾಂಪಿಟೇಷನ್ ಅನ್ನು ನಡೆಸಿಕೊಟ್ಟಿದ್ದೇವೆ. ಈ ಒಂದು ಸ್ಪರ್ಧೆಯ ಮುಖ್ಯ ಉದ್ದೇಶ ಈ ಒಂದು ಕಾನೂನಿನ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಾಗಿ ಹೇಗೆ ಅವರು ತಮ್ಮ ವಾಕ್ಚಾತುರ್ಯವನ್ನು ಬೆಳೆಸಿಕೊಂಡು, ಹಾಗೆ ಅವರ ಒಂದು ಕಾನೂನು ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕೋರ್ಟ್ ಹಾಲಲ್ಲಿ ನಡೆಯುವಂತಹ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕವಾದ ಒಂದು ಅಥವಾ ಸಂಶೋಧನಾತ್ಮಕವಾದಂಥ ವಿಚಾರಗಳನ್ನು ಕಲಿಯುವುದಕ್ಕಾಗಿ ಹಾಗೂ ತಮ್ಮಲ್ಲಿರುವಂಥ ಎಲ್ಲ ಒಂದು ಪ್ರತಿಭೆಗಳನ್ನು ತೋರ್ಪಡಿಸೋದಕ್ಕೆ ನಮ್ಮ ಕಾಲೇಜಿನ ವತಿಯಿಂದ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು 4ನೇ ತಾರೀಕು ಅಂದರೆ 4 ಏಪ್ರಿಲ್ 2025 ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಸುನಿಲ್ ದತ್ ಯಾದವ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಂದು ಕೊನೆಯ ದಿನ, ಈ ಒಂದು ಕೊನೆಯ ದಿನದಲ್ಲಿ 24 ಕಾಲೇಜುಗಳ ಸ್ಪರ್ಧೆಯಲ್ಲಿ 2 ಕಾಲೇಜುಗಳು ಮುಖಾಮುಖಿಯಾಗಿ ಫೈನಲ್ ಹಂತವನ್ನು ತಲುಪಿದ್ದು, ಈ ಹಂತದಲ್ಲಿ ಅವರ ಆರ್ಗ್ಯುಮೆಂಟನ್ನು ಹಾನರಬಲ್ ಮಿಸ್ಟರ್ ಜಸ್ಟಿಸ್ R ನಟರಾಜ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ, ಹಾಗೂ ಪ್ರೊಫೆಸರ್ ಡಾಕ್ಟರ್ MK ರಮೇಶ್, ಫಾರ್ಮರ್ ಪ್ರೊಫೆಸರ್, ನ್ಯಾಷನಲ್ ಲಾ ಯೂನಿವರ್ಸಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಗೂ ಶ್ರೀ ಸುದೀಶ್ ಪೈ, ಸೀನಿಯರ್ ಅಡ್ವೊಕೇಟ್, ಹೈಕೋರ್ಟ್ ಆಫ್ ಕರ್ನಾಟಕ ಇವರ ಮುಂದೆ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದಂಥ 2 ಕಾಲೇಜುಗಳಿಗೆ ವಿನ್ನರ್ಸ್ ಹಾಗೂ ರನ್ನರ್ಸ್ ಆಗಿ ಡಿಕ್ಲೇರ್ ಮಾಡಿದ್ದೀವಿ. ಈ ಒಂದು ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟು ಸೆಂಟ್ ಜೋಸೆಫ್ ಕಾನೂನು ಮಹಾವಿದ್ಯಾಲಯ ಈ ಸ್ಪರ್ಧೆಯಲ್ಲಿ 2ನೇ ಅಂದರೆ ರನ್ನರ್ ಅಪ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಕ್ಯಾಶ್ ಪ್ರೈಸ್ ವರ್ತ್ ಆಫ್ 40,000 rupees ಆ್ಯಂಡ್ ಆಲ್ಸೋ ಟ್ರೋಫಿ ಆ್ಯಂಡ್ ಮೂಮೆಂಟ್. ಹಾಗೆ ಈ ಒಂದು ಸ್ಪರ್ಧೆಯ ವಿಜೇತರಾಗಿ ಅಲಯನ್ಸ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಲಾ ಬೆಂಗಳೂರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಇಡೀ ಕಾಲೇಜಿನ ವತಿಯಿಂದ, ನಮ್ಮ ಸಂಸ್ಥೆಯ ವತಿಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ವಿಜೇತರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೂ ಶುಭವನ್ನು ಕೋರುತ್ತೇವೆ. ಧನ್ಯವಾದಗಳು. ಸ್ಪರ್ಧೆಗೆ ನಿರ್ದಿಷ್ಟವಾದಂಥ ವಿಷಯ ಯಾವುದಾದ್ರು ಸರ್? ಈ ವರ್ಷದ ಸ್ಪರ್ಧೆ ವಿಷಯದ ವಿಚಾರಕ್ಕೆ ಬಂದರೆ, ಈ ಒಂದು ಸ್ಪರ್ಧೆಯಲ್ಲಿ ಇತ್ತೀಚೆಗೆ ಅಮೆಂಡ್ಮೆಂಟ್ ಆದಂತಹ ನ್ಯೂ
ಕ್ರಿಮಿನಲ್ ಲಾಸ್ ಅದೇನಿತ್ತು ಅಥವಾ ನಾವು ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತ ಅಥವಾ CRPC ಏನು ರೀಪ್ಲೇಸ್ ಆಯಿತು ಮತ್ತು ಉಳಿದಂತಹ ಇನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಈ ಒಂದು ಕಾನೂನುಗಳ ಕುರಿತಾಗಿ ಹಾಗೂ ಮುಖ್ಯವಾಗಿ ಸಂವಿಧಾನದ ಕುರಿತು ಈ ಒಂದು ಕಾಂಪಿಟೇಷನಲ್ಲಿ ಒಂದು ಪ್ರಪೋಸಿಷನ್ ಅಥವಾ ಒಂದು ಪ್ರಾಬ್ಲಮ್ ಅಂತ ಏನು ಕರಿತೀವಿ ಅದನ್ನು ಡ್ರಾಫ್ಟ್ ಮಾಡಲಾಗಿತ್ತು. ಈ ಒಂದು ವಿಚಾರದಲ್ಲಿ ಅಥವಾ ಈ ಪ್ರಪೋಸಿಷನ್ನಲ್ಲಿ ಮೇಜರ್ ಆಗಿ ಯೂನಿಯನ್ ಟೆರಿಟರೀಸನ್ನು ರೂಲ್ ಮಾಡುವಂತಹ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಅಥವಾ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮನ್ನು ರೂಪಿಸಿಕೊಡಲಾಗಿತ್ತು. ಆ ಒಂದು ವಿಚಾರದ ಆಧಾರವಾಗಿಟ್ಟುಕೊಂಡು ಇಡೀ 24 ಕಾಲೇಜುಗಳು ಕೂಡ ತಮ್ಮ ವಾದವನ್ನು ಮಂಡಿಸಿ ಫೈನಲ್ ಆಗಿ 2 ಟೀಮ್ಗಳು ಸ್ಪರ್ಧೆಯನ್ನು ಗೆದ್ದಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.